ಇಲ್ಲಿ ಸುರಿದಂತ ಮಳೆಗೆ ಕಾಪು ಕ್ಷೇತ್ರದಲ್ಲಿ 26 ಪಂಚಾಯತಲ್ಲಿ ಇವತ್ತು ನಾನು ಮತ್ತೆ ಬೇಡಿಕೆಯನ್ನು ಇಡ್ತಾನೆ ಇದ್ದೇನೆ. ಸರ್ಕಾರ ಒಪ್ಪಿಕೊಂಡಿದೆ 9 ಕೋಟಿ ರೂಪಾಯಿಗಳ ಅನುದಾನ ಬೇಕು ಅಂತೇಳಿ. ಆದರೆ ಬಹಳ ಬುದ್ಧಿವಂತಿಕೆಯಿಂದ ಒಂದು ಉತ್ತರವನ್ನು ಅವರು ಕೊಟ್ಟಿದ್ದಾರೆ. ಲಭ್ಯವಾಗಬಹುದಾದ ಅನುದಾನ ಹಾಗೂ ಆರ್ಥಿಕ ಇಲಾಖೆ ಒದಗಿಸುವ ಅನುದಾನದ ಲಭ್ಯತೆಯನ್ನು ಅನುಸರಿಸಿ ಹಾನಿಗೊಳಗಾದ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು ಕ್ರಮ ವಹಿಸಬೇಕಿದೆ ಅಂತೇಳಿ ಕೊಟ್ಟಿದ್ದಾರೆ. ನನಗೆ ಸರ್ಕಾರ ಒಪ್ಪಿಕೊಂಡಿದೆ 9 ಕೋಟಿ ರೂಪಾಯಿ ಅನುದಾನ ಬೇಕು ಅಂತೇಳಿ. ಕೊಟ್ಟಿರ್ತಕ್ಕಂಥ 9 ಲಕ್ಷ ಅಂತ ಸರ್ಕಾರ ಒಪ್ಪಿಕೊಂಡಿದೆ. ಈ ರೀತಿ ಆದ್ರೆ ನೋಡಿ, ನಮಗೆ ಬೇಕಾದ್ರೆ ನಾನು ಅಧ್ಯಕ್ಷರು ಬಹಳ ಕಳಕಳಿಯಿಂದ ಮನವಿ ಮಾಡ್ತೇನೆ, ನಮಗೆ ಯಾವ ಗೌರವಧನ ಕೂಡ ಬೇಕಾಗಿಲ್ಲ. ಪ್ರಥಮ ಬಾರಿಗೆ ನಾವು ಚುನಾಯಿತರಾಗಿದ್ದೀವಿ. ನಾವು ಯಾವ್ದು ಹಳ್ಳಿಗಳಿಗೆ ಹೋಗುವಾಗಿಲ್ಲ. ನಿಮ್ಗೆ ಗೊತ್ತಿದೆ. ಆಯ್ತು, ಏನಾಗಬೇಕೀಗ? ಅಲ್ಲ, ಈಗ ಅಲ್ಲಿ ಯಾವ್ದು ಅನುದಾನ ಕೊಡ್ತಾ ಇಲ್ಲ ಸರ್. ಓಕೆ, ಮಂತ್ರಿಗಳು ಅನುದಾನ ಸಂಬಂಧಪಟ್ಟ ಅಧ್ಯಕ್ಷರೇ, ಅವರು ರಸ್ತೆಗಳ ಅಭಿವೃದ್ಧಿಗೆ ಅನುದಾನವನ್ನ ಕೇಳಿದ್ದಾರೆ. ಸರ್ಕಾರ ಇದ್ರ ಬಗ್ಗೆ ವಿಮರ್ಶೆ ನಡೀತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಒಂದೆರಡು ಸುತ್ತು ಚರ್ಚೆ ಆಗಿದೆ. ಬಹುಶಃ ಶೀಘ್ರದಲ್ಲಿ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಸಹ ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಅದರಲ್ಲೂ ಕೂಡ ವಿಶೇಷ ಆದ್ಯತೆ ಸ್ವಲ್ಪ ಮಳೆ ಹೆಚ್ಚಾಗಿರುವ ಭಾಗಗಳಿಗೆ ಆದ್ಯತೆ ಕೊಡಬೇಕು ಅನ್ನುವಂತಹದ್ದು ಕೂಡ ಚರ್ಚೆ ಆಗಿದೆ. ಅಂತಿಮವಾಗಿ ಸದ್ಯದಲ್ಲೇ ಮುಖ್ಯಮಂತ್ರಿಗಳ ಹಂತದಲ್ಲಿ ಒಂದು ತೀರ್ಮಾನ ಮಾಡ್ತೇವೆ ಅಧ್ಯಕ್ಷರೇ.